ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾದ ಮಾಹಿತಿ ಬಂದಿದೆ. ಇದು ಇಫ್ಯಾಕ್ಸ್ ಸಂದೇಶವಾಗಿರುತ್ತದೆ. ಯಾರೆಲ್ಲ ಅಭ್ಯರ್ಥಿಗಳು 2022-2023 ಸಾಲಿನ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಮಿಕ್ಕಿ ಉಳಿದ ವೃಂದ 364 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯನ್ನು ದಿನಾಂಕ 28/1/2024 ನಡೆಸಲಾಗಿತ್ತು. ಅದರಲ್ಲಿ ಅರ್ಹ ಅಭ್ಯರ್ಥಿಗಳ ಮುಂದಿನ ಹಂತವಾದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ PST ಆ್ಯಂಡ್ PETಗಾಗಿ ಅರ್ಹ ಅಭ್ಯರ್ಥಿಗಳ 1:5 ಅನುಪಾತದ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿರುತ್ತದೆ. ಮುಂದುವರೆದು ಒಂದು ದಿನಕ್ಕೆ 600 ಅಭ್ಯರ್ಥಿಗಳಿಗೆ ಘಟಕಾಧಿಕಾರಿಗಳು PST ಆ್ಯಂಡ್ PET ಪರೀಕ್ಷೆ ನಡೆಸಲು ಸಂಬಂಧ ಈ ಕೆಳಕಂಡ ನಮೂನೆಯಲ್ಲಿ ನಿಗದಿಪಡಿಸಲಾಗಿರುವ ದಿನಾಂಕಗಳಂದು ಸದರಿ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ದಿನಾಂಕವನ್ನು ನಿಗದಿಪಡಿಸಲು ಕ್ರಮವಹಿಸುವಂತೆ ಈ ಮೂಲಕ ತಿಳಿಸಿರುತ್ತದೆ. ಸೊ ಫ್ರೆಂಡ್ಸ್, APC 4K 3064 ಹುದ್ದೆಗಳು, ಸೀರಿಯಲ್ ನಂಬರ್, ಯೂನಿಟ್ ನೇಮ್, ಪೋಸ್ಟ್ ಮತ್ತು 1:5 ರೇಷಿಯೋ, ಎಲಿಜಿಬಿಲಿಟಿ ಕ್ಯಾಂಡಿಡೇಟ್, PST ಆ್ಯಂಡ್ PET ಮತ್ತು ಡೇಟ್. ಸೊ ನೋಡಿ ಫ್ರೆಂಡ್ಸ್, ಸೊ ಯೂನಿಟ್ ನೇಮ್, ಯಾವ ಯೂನಿಟಲ್ಲಿ ಮತ್ತು ಎಷ್ಟು ಪೋಸ್ಟಿಗೆ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಮತ್ತು ಯಾವ ಡೇಟಲ್ಲಿ ನಡೀತದಂತೆ ಸವಿಸ್ತಾರವಾಗಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಆ ದಿನಾಂಕದಂದು ನೀವು ಪರೀಕ್ಷೆ ಹಾಜರಾಗಬೇಕು. ಸೊ ನಿಮ್ಮ PST ಆ್ಯಂಡ್ PET ಎಕ್ಸಾಮ್ ಕಾಲಿಟರ್ ಕೂಡ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು ಎಂದು ಆಯುಕ್ತರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಮ ಗಮನ ನಿಮ್ಮ ಹುದ್ದೆ ಕಡೆಗೆ, ನಿಮ್ಮ ಗಮನ ಫಿಸಿಕಲ್ ಟೆಸ್ಟ್ ಕಡೆ. ಸೊ ಆಲ್ರೆಡಿ ನೀವು ಲಿಖಿತ ಪರೀಕ್ಷೆಯನ್ನು ಪಾಸ್ ಆಗಿದ್ದೀರಿ, ಇನ್ನೊಂಚೂರು ಈಗ ಫಿಸಿಕಲ್ ಟೆಸ್ಟ್ ಕೂಡ ಪಾಸ್ ಆಗಿದರೆ ನಿಮ್ಮ ಹುದ್ದೆ ನಿಮಗೆ ಬಂದಂತೆ ಫ್ರೆಂಡ್ಸ್. ಸೊ ಯಾರು ಕೂಡ ನೆಗ್ಲೆನ್ಸಿ ಮಾಡದೆ, ಭಾಳ ಟೈಮ್ ಕೂಡ ಇಲ್ಲ. ಸೊ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡೋದು ಫ್ರೆಂಡ್ಸ್, ನಿಮ್ಮ ಆಸೆ, ನಿಮ್ಮ ಡ್ರೀಮು, ನಿಮ್ಮ ಒಂದು ಜಾಬು ನಿಮಗೆ ದಕ್ಕಲೆಂದು ನಾನು ಬೇಡ್ಕೊಳ್ತೀನಿ ಫ್ರೆಂಡ್ಸ್ ದೇವ್ರ ಹತ್ರ. ಸೊ ಆಲ್ ದಿ ಬೆಸ್ಟ್ ಫ್ರೆಂಡ್ಸ್. ಯಾರು ಕೂಡ ನೆಗ್ಲೆನ್ಸಿ ಮಾಡದೆ ನಿಮ್ಮ ಹಾರ್ಡ್ ವರ್ಕ್ ಕಂಟಿನ್ಯೂಸ್ ಆಗಿಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.